ಗಣೇಶ ಹಬ್ಬದ ರಾತ್ರಿ ವಿಜಯಪುರ ನಗರದಲ್ಲಿ ಭೀಕರ ಕೊಲೆ ನಡೆದಿತ್ತು. ಆ ಪ್ರಕರಣವನ್ನು ಜಲನಗರ ಠಾಣೆ ಪೊಲೀಸರು ಕೊನೆಗೂ ಭೇದಿಸಿದ್ದಾರೆ. ಕುಡಿದ ಮತ್ತಿನಲ್ಲಿ ಸ್ನೇಹಿತನನ್ನೇ ಕೊಲೆ ಮಾಡಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ವಿಜಯಪುರದ ದಾಸಿ ಪಾರ್ಕ್ ನಿವಾಸಿ 33 ವರ್ಷದ ಸಮೀರ್ ಬಡಗೇರ್ನನ್ನ ಆತನ ಸ್ನೇಹಿತರೆ ಕೊಲೆ ಮಾಡಿ ಪರಾರಿಯಾಗಿದ್ರು. ಕೊಲೆ ಕೇಸ್ನ ಬೆನ್ನತ್ತಿದ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ವಿಜಯ್ ಅಂಗಡಗೇರಿ ಹಾಗೂ ಲಕ್ಷ್ಮಣ್ ಭೋಜನಾಯಕ್ ಬಂಧಿತ ಆರೋಪಿಗಳು. ಮತ್ತೋರ್ವನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಕೊಲೆಯಾದ ಸಮೀರ್ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಕೊಲೆಯಾದ ವಿಜಯ್ ವಿಜಯಪುರ ಕೋರ್ಟ್ ಸರ್ಕಲ್ ಬಳಿ ಇರೋ ಕುಟುಂಬ ಸದಸ್ಯರ ಜೊತೆ ಖಾನಾವಳಿ ನಡೆಸುತ್ತಿದ್ದ. ಅಂದಹಾಗೆ ಕೊಲೆ ಮಾಡಿದ ವಿಜಯ್ ಅಂಗಡಗೇರಿ ಹಾಗೂ ಕೊಲೆಯಾದ ಸಮೀರ್ ಬಡಿಗೇರ್ ಮತ್ತು ಲಕ್ಷ್ಮಣ ಹಾಗೂ ಮತ್ತೊಬ್ಬ ಸ್ನೇಹಿತ ವಿಜಯಪುರದ ವಿಶ್ವೇಶ್ವರಯ್ಯ ವೃತ್ತದ ಬಳಿ ಇರೋ ವೆಸ್ಟ್ ಎಂಡ್ ರೆಸ್ಟೋರೆಂಟ್ ಬಾರ್ನಲ್ಲಿ ಮದ್ಯ ಸೇವಿಸಿದ್ದಾರೆ. ನಂತರ ಬಾರ್ನಿಂದ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬರುವಾಗ 1 ಕ್ವಾರ್ಟರ್ ಎಣ್ಣೆ ತಗೊಂಡು ಬಂದಿದ್ದಾರೆ. ಆಗ ಇಬ್ಬರ ಬಳಿ ಇದ್ದ 1 ಕ್ವಾರ್ಟರ್ ಎಣ್ಣೆ ಹಂಚಿಕೆ ವಿಚಾರದಲ್ಲಿ ವಾದ ವಿವಾದ ಆರಂಭವಾಗಿದೆ. ಮಾತಿಗೆ ಮಾತು ಬೆಳೆದಿದ್ದು ಕೈ ಮಿಲಾಯಿಸಿದ್ದಾರೆ. ಮದ್ಯದ ಅಮಲಿನಲ್ಲಿದ್ದಾಗ ಗಲಾಟೆ ತಾರಕಕ್ಕೇರಿದೆ. 3 ಸ್ನೇಹಿತರು ಸೇರಿ ಅಮೀರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಬಳಿಕ ವಿಜಯ್ ಅಂಗಡಗೇರಿ ಸಮೀರ್ಗೆ ಚಾಕುವಿನಿಂದ ಇರಿದಿದ್ದಾನೆ. ಪ್ರಕರಣದ ತನಿಖೆ ಕೈಗೊಂಡ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ವಿಚಾರಕ್ಕೆ ಆರಂಭವಾದ ಗಲಾಟೆ ಸ್ನೇಹಿತನ ಕೊನೆಯಲ್ಲಿ ಅಂತ್ಯವಾಗಿದೆ. ಕೊಲೆ ಮಾಡಿದವರು ಅಂಧಾರ್ ಆಗಿದ್ದಾರೆ. ಇಂತಹ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.